ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಅಯ್ಯೋ, ಇವ್ರಿನ್ನೂ ಬಂದೇ ಇಲ್ಲ. ಸರಿ, ಇಲ್ಲೇ ಕೂತ್ಕೊಂಡು ಕಾಯುವ. ನನಗ್ ಗೊತ್ತು ಈ ಮನೇಲಿ ಏನೋ ನಡೀತಿದೆ. ನನಗ್ ಗೊತ್ತಿಲ್ದಿರೋ ಹಾಗೆ ನನ್ನ ಬೆನ್ ಹಿಂದೆ ಈ ಮನೇಲಿ ಏನೋ ನಡೀತಿದೆ. ಅಮ್ಮ ನನ್ನ ಎಂಗೇಜ್ಮೆಂಟ್ ದಿನ ಅರ್ಧದಲ್ಲೇ ಬಿಟ್ಟು ಹೋದ್ಲು ಅಂದ್ರೆ ಅದಕ್ಕೇನೋ ಒಂದು ಬಲವಾದ ಕಾರಣ ಇರ್ಲೇಬೇಕು. ಆ ಕಾರಣ ಏನು ಅಂತ ಇವಾಗ ಗೊತ್ತಾಗ್ಲೇಬೇಕು ನನಗೆ. ಅಮ್ಮ ಹಾಗೆಲ್ಲ ಹೋಗಲ್ಲ. ಯಾರ ಮನ್ಸಿಗೂ ಬೇಜಾರು ಮಾಡ್ದವಳಲ್ಲ. ಇವತ್ತು ಅವಳ ಮನ್ಸಿಗೆ ಬೇಜಾರು ಮಾಡಿದವ್ರು ಯಾರು? ಯಾರು? ಚಂದು, ಕೋಪ ಮಾಡ್ಕೋಬೇಡಪ್ಪ. ನನಗೆ ಗೊತ್ತು ನಿನ್ ತಾಯಿಗೆ ಏನಾರು ಆದ್ರೆ ನೀನ್ ಸಹಿಸ್ಕೊಳ್ಳಲ್ಲ ಅಂತ. ಪಾರ್ವತಿಗೆ ಏನು ಆಗಲ್ಲ. ಏನು ಆಗ್ಬಾರ್ದು, ಏನು ಆಗಲ್ಲ. ಅಕಸ್ಮಾತ್ ಒಂದ್ ವೇಳೆ ಅಮ್ಮಂಗೆ ಏನಾದ್ರು ಆದ್ರೆ ನಾನು ಏನ್ ಮಾಡ್ತೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನೋಡಿ, ನಾನು ಎಷ್ಟು ಒಳ್ಳೆಯವನೋ ಅಷ್ಟೇ ಕೆಟ್ಟವನು. ಯಾರಾದ್ರೂ ಏನಾದ್ರೂ ಅಮ್ಮಂಗ್ ಅಂದಿದ್ರೆ ಅವರು ನಂದು ಸುಮ್ಮನೆ ಬಿಡಲ್ಲ. ಅಮ್ಮ ನನಗೇನು ಅಂತ ನಿಮ್ಗೆಲ್ಲ ಗೊತ್ತಿದೆ. ಅವಳು ನನಗೆ ದೇವರು, ನನ್ನ ಪ್ರಪಂಚ, ನನ್ನ ಸರ್ವಸ್ವ. ಅವಳಿಗೆ ಏನಾದ್ರೂ ಆದ್ರೆ ಚಂದು, ಈ ಸಂದರ್ಭದಲ್ಲಿ ಧೈರ್ಯದಿಂದ ಇರ್ಬೇಕಪ್ಪ. ನೋಡು, ನಿನ್ ತಾಯಿ ಏನೂ ಆಗಲ್ಲಪ್ಪ. ಸಮಾಧಾನ ಮಾಡ್ಕೋಪ್ಪ. ಏನೋ ಆಗ್ಬಾರ್ದು ತಾತ. ಆಗಲ್ಲಪ್ಪ. ಏನೋ ಆಗ್ಬಾರ್ದು, ಏನೋ ಆಗಲ್ಲ. ಅಮ್ಮ ಅಮ್ಮ ಯಾವತ್ತೂ ಯಾರಿಂದನೂ ಏನು ನಿರೀಕ್ಷೆ ಇಟ್ಕೊಂಡಿಲ್ಲ ತಾತ. ಬದಲಾಗಿ ಅವ್ರ ಕೈಲಾಗಿದ್ದನ್ನ ಕೊಟ್ಟಿದ್ದಾಳೆ. ಅಮ್ಮನ್ಗೆ ಯಾಕೆ ಹೀಗೆ? ತಾತ, ಅಲ್ಲಿ ಏನಾಯ್ತು, ಯಾರ ಅಮ್ಮಂಗೆ ಏನಂದ್ರು ಅಂತ ನನಗೆ ಗೊತ್ತಾಗ್ಬೇಕು. ಯಾರಿಗೂ ಹೇಳ್ದೆ, ನನಗೂ ಹೇಳ್ದೆ. ಅಮ್ಮ ಯಾಕೆ
ಗೊಂಬೆ ಏನಿದು? ನೀನು ಅಳ್ತಾ ನಿಂತರ ಹೇಗೆ? ಹೋಗು, ನೀನಾದ್ರೂ ಅವ್ನಿಗೆ ಸಮಾಧಾನ ಮಾಡು. ಹೋಗು ಕಂದ. ಚಂದು, ಪ್ಲೀಸ್ ಸಮಾಧಾನ ಮಾಡ್ಕೊಳು. ಅತ್ತೆಗೆ ಏನೂ ಆಗಲ್ಲ. ನೀನೇ ಧೈರ್ಯ ತಂದ್ಕೊಂಡು ಬೇರೆಯವ್ರಿಗೆ ಸಮಾಧಾನ ಮಾಡೋದ್ ಬಿಟ್ಟು ನೀನೇ ಹೀಗೆ ಧೈರ್ಯ ಕಟ್ಕೊಂಡು ಕೂತಿದ್ರೆ ಚಂದು, ಪಾರ್ವತಿಗೆ ಏನೂ ಆಗಲ್ಲಪ್ಪ. ದೇವರಿದ್ದಾನೆ, ಎಲ್ಲ ಸರಿ ಹೋಗುತ್ತೆ. ತಾತ, ಬೆಳಿಗ್ಗೆ 5 ಗಂಟೆ ಆಗಿದೆ, ನಿಮಗೆಲ್ಲ ಆಯಾಸ ಆಗಿರುತ್ತೆ. ಪ್ಲೀಸ್ ಮನೆಗೆ ಹೋಗಿ. ನಾನೆಲ್ಲೂ ಹೋಗಲ್ಲಪ್ಪ, ನಾನು ಇಲ್ಲೇ ಇರ್ತೀನಿ. ಊಟ ಮಾಡಿಬಿಡಿ ತಾತ. ನಾನು ರಾಮು ಇದ್ದೀವಿ, ಇಲ್ಲೆಲ್ಲ ನೋಡ್ಕೋತೀವಿ. ಏನಾದರೂ ಬೇಕಿದ್ರೆ ಕಾಲ್ ಮಾಡ್ತೀವಿ ನಿಮಗೆ. ನೀವು ಹೊರಡಿ, ನೀವು ನಮ್ಮ ಬಗ್ಗೆ ಯೋಚನೆ ಮಾಡಬೇಡಿ. ಹೊರಡಿ ತಾತ. ಓಕೆ ಚಂದನ್, ನಾವು ಹೊರಡ್ತೀವಿ, ಫ್ರೆಶ್ ಆಗಿ ಬರ್ತೀವಿ. ಓಕೆ, ನಿನಗೇನೇ ಬೇಕು ಅಂದ್ರೆ ನನ್ನನ್ನು ಕೇಳೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಬೇಡ. ಅಮ್ಮನಿಗೆ ಎಚ್ಚರ ಆದ ತಕ್ಷಣ ನನಗೆ ಫೋನ್ ಮಾಡಿ ತಿಳಿಸಿ. ಓಕೆ, ಹೊರಡಿ. ಶ್ರುತಿ, ಚಂದು, ನಾನು ನಿನ್ನ ಜೊತೆನೇ ಇರ್ತೀನಿ ಕಣೋ. ಬೇಡಮ್ಮ. ನೋಡು, ನಿನ್ಗೆ ಆಯಾಸ ಆಗಿದೆ. ಹೊರಡು ಹೊರಡು. ಟೇಕ್ ಕೇರ್. ಲಚ್ಚಿ, ಲಚ್ಚಿ, ಆತಮ್ಮ, ಲಚ್ಚಿ, ಯಾಕವ ಅಳ್ತಾ ಇದೀಯಾ? ಈಟೊಂದು ಬೇಜಾರು ಯಾಕವ ಮಾಡ್ಕೊಂಡಿದ್ಯಾ? ಏನಾಯ್ತು ಅಂತ ಹೇಳವ್ವ. ನೀನ್ ಯಾಕೆ ನನ್ನನ್ನು ಒಂಟಿಯಾಗಿ ಬಿಟ್ಟೋದೆ? ನನ್ನನ್ನು ಯಾಕೆ ನಿನ್ ಜೊತೆ ಕರ್ಕೊಂಡೋಗಿಲ್ಲ? ಈ ಲೋಕದಲ್ಲಿ ನಿನ್ ಬಿಟ್ರೆ ನಂಗೆ ಬೇರೆ ಯಾರು ಇಲ್ಲ ಅಂತ ಗೊತ್ತಿಲ್ಲ ನಿನ್ಗೆ. ಅಪ್ಪನೂ ಇಲ್ಲ, ಅವ್ವನೂ ಇಲ್ಲ. ಈಗ ಅಪ್ಪ ಅವ್ವ ಆಗಿದ್ ನೀನು ಇಲ್ಲ. ನಾನು ಸಂತೋಷವಾಗಿದ್ರೆ ಅದನ್ನ ನೋಡಿ ಖುಷಿ ಪಡೋರು ಯಾರೂ ಇಲ್ಲ. ನಾನು ಅಳ್ತಾ ಇದ್ರೆ ನನ್ನ ಕಣ್ಣೀರು ಒರೆಸಿ ನನ್ನನ್ನು ಸಮಾಧಾನ ಮಾಡೋರು ಯಾರೂ ಇಲ್ಲ. ನನಗೆ ಜೀವನ ಬೇಡ ತಾತಮ್ಮ, ನನ್ನನ್ನು ನಿನ್ನ ಜೊತೆ ಕರ್ಕೊಂಡು ಹೋಗು. ನಾನಿಲ್ಲ ಅಂತ ಯಾಕವ ಅಂದ್ಕೊಂತೀಯ? ನೋಡು, ನಾನು ನಿನ್ನ ಜೊತೆಯಾಗೇ ಇವ್ನಿ. ಯಾವಾಗಲೂ ನಿನ್ನ ಹತ್ರನೇ ಇರ್ತೀನಿ. ನಿನ್ನ ಸುತ್ತಮುತ್ತನೇ ತಿರುಗಾಡ್ತಾ ಇರ್ತೀನಿ. ನನ್ನ ಕಣ್ಣುಗಳು ಯಾವಾಗಲೂ ನನ್ನ ಮೊಮ್ಮಗಳೇ ನೋಡ್ತಿರ್ತವೆ. ನನಗದೆಲ್ಲ ಗೊತ್ತಿಲ್ಲ. ನಾನು ನಿನ್ನ ಜೊತೆ ಬರ್ತೀನಿ. ನನ್ನನ್ನು ಒಬ್ಬಳನ್ನ ಬಿಟ್ಟು ಹೋಗ್ಬೇಡ. ಹಂಗೆಲ್ಲ ಅನ್ಬಾರ್ದು ಲಚ್ಚಿ. ನಾನು ಬಾಳ್ದೆ ಬದುಕದೆ ಬಾಯಾರಿಕೆ ಆಯ್ತದೆ ಅಂತ ಬಾವಿಯಾಗಿರೋ ನೀರೆಲ್ಲ ಕುಡಿಯೋಕ್ಕಾಯ್ತದ? ನನ್ನ ಬೊಗ್ಸೆಗೆ ಎಷ್ಟು ಬರ್ತದೋ ಅಷ್ಟು ಮಾತ್ರ ಕುಡಿಬೇಕು. ನನ್ನ ಪಾಲಿನ ನೀರು ಮುಗೀತು, ನಾನು ನಡಿಬೇಕಾದ ದಾರಿನೂ ಮುಗೀತು. ನೀನಿನ್ನೂ ಬಾಳಿ ಬದುಕಬೇಕಾದವಳು ಲಚ್ಚಿ. ನೀನು ಏನೇನೋ ಹೇಳಿ ನನ್ನ ಬಾಯಿ ಕಟ್ಬೇಡ. ನೀನು ಇಲ್ದಾರ ಊರು ಬೇಡ, ಆ ಊರಿನ ನೀರು ಬೇಡ. ನಾನು ನಿನ್ನ ಜೊತೆ ಬರ್ತೀನಿ ಅಷ್ಟೇ. ಕಷ್ಟಕ್ಕೆ ಎದ್ರುಕೊಂಡು ನಂಗೆ ಇಷ್ಟ ಇಲ್ಲದೆ ಇರೋ ಮಾತನ್ನ ನೀನು ಮಾತಾಡಬಾರ್ದು ಲಚ್ಚಿ. ಬಾಳು ಅಂದ್ಮೇಕೆ ಗೋಳು ಇರ್ತದೆ ಲಕ್ಷ್ಮಿ. ಕಷ್ಟ ಮನ್ಸಂಗಲ್ದೆ ಮರಕ್ಕೆ ಬತ್ತೈತಾ? ನಂಗೆ ಗೊತ್ತು ಲಚ್ಚಿ, ದ್ಯಾವರು ನಿಂಗೆ ಕೊಡಬಾರ್ದು ಕಷ್ಟ ಕೊಟ್ಬಿಟ್ಟವನೆ. ಈ ಕಷ್ಟ
ಶಾಶ್ವತ ಅಲ್ಲ ಲಕ್ಷ್ಮಿ, ಹಂಗೆ ಸುಖನೂ ಶಾಶ್ವತ ಅಲ್ಲ. ನೀನು ಅದೃಷ್ಟ ಲಕ್ಷ್ಮಿ. ಎಲ್ಲರಿಗೂ ಒಂದು ಕಾಲ ಅಂತ ಇರ್ತದೆ, ನಿನಗೂ ಒಂದು ಕಾಲ ಅದೇ, ಅದು ಬರೋ ಗಂಟ ಕಾಯ್ಬೇಕಷ್ಟೆಯ. ನೀನ್ ನನ್ನನ್ನು ಬಿಟ್ಟು ಹೋಗ್ಬೇಡ ತಾತಮ್ಮ. ತಾತಮ್ಮ ನನ್ನನ್ನು ಬಿಟ್ಟು ಹೋಗ್ಬೇಡ. ಚಿನ್ನು, ತಾತಮ್ಮ ತಾತಮ್ಮ ನನ್ನನ್ನು ಬಿಟ್ಟು ಹೋಗ್ಬೇಡ ತಾತಮ್ಮ. ತಾತಮ್ಮ ತಾತಮ್ಮ. ಚಿನ್ನು, ಅಕ್ಕ ನೀನಾ? ಚಿನ್ನು, ರಾತ್ರಿ ಎಲ್ಲ ಇಲ್ಲೇ ಕುತ್ಕೊಂಡು ನಿದ್ದೆ ಮಾಡ್ತಿದ್ದ? ನಾನು ರಾತ್ರಿನೇ ಬಂದೆ ಕಣಕ್ಕ, ಬಾಗ್ಲಾಕಿತ್ತು, ಅದಕ್ಕೆ ಇಲ್ಲೇ ಕುಂತಿದ್ದೆ. ಯಾವಾಗ ನಿದ್ದೆ ಬಂತು ಅಂತ ಗೊತ್ತಿಲ್ಲ ಅಕ್ಕ. ಐ ಆಮ್ ರಿಯಲಿ ವೆರಿ ಸಾರಿ ಚಿನ್ನು. ಅದ್ಯಾವ ದೊಡ್ಡ ವಿಷಯ ಅಂತ ಅವಳ ಹತ್ರ ಸಾರಿ ಕೇಳ್ತಾ ಇದೀಯಾ? ಅವಳಿಗೆ ಬೀದಿಲಿ, ದೇವಸ್ಥಾನದಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಮಲಗಿ ಅಭ್ಯಾಸ ಇದೆ. ಇದೇನು ಹೊಸದೇನಲ್ವಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀಯ ಕಲ್ಪನಾ. ಚಿನ್ನು, ನಿಮ್ಮ ಅಜ್ಜಿ ಕಾರ್ಯ ಎಲ್ಲ ಮುಗೀತಾ? ಎಲ್ಲ ಆಯ್ತು ಅಪ್ಪಾಜಿ. ಅಕ್ಕ ನಿನ್ ನಿಶ್ಚಿತಾರ್ಥ ಹೆಂಗಾಯ್ತು? ಇಷ್ಟೊಂದು ತಡ ಯಾಕಾಯ್ತು? ಆಗ್ಲೇ ಬೆಲ್ ಕರ್ದಾಗಿದೆ. ಈ ಪುರಾಣ ಎಲ್ಲ ಕಟ್ಕೊಂಡು ನಿನಗೇನಾಗ್ಬೇಕಾಗಿದೆ? ಗಾಢವಾಗಿ ನಿದ್ದೆ ಮಾಡಿದ್ಯಲ್ಲ, ತಲೆ ಸಿಡ್ದೋಗ್ತದೆ. ಹೋಗಿ ಸ್ಟ್ರಾಂಗ್ ಆಗಿ ಕಾಫಿ ಮಾಡು. ಸರಿ ಅವ್ವ, ಈಗಲೇ ಮಾಡ್ಕೊಂಬತ್ತೀನಿ. ನಡಿ ಬೇಗ. ನಡಿಯಮ್ಮ. ಪಾಪ ಮಮ್ಮಿ ಯಾಕೆ ಹೀಗಾಡ್ತಾರೆ? ಚಿನ್ನು ಅವ್ರ ತಾತಮ್ಮ ತೀರ್ಕೊಂಡಿದ್ದಾಳೆ, ಅವಳಿಗೊಂದು ಸ್ವಲ್ಪ ಸಮಾಧಾನ ಮಾಡ್ಬೇಕು ಅನ್ನೋ ಮನುಷ್ಯತ್ವ ಬೇಡವಾ ಮಮ್ಮಿಗೆ? ಗೊಂಬೆ, ಕೆಲವ್ರಿಗೆ ಕರುಣೆ ಅಂತಾನೆ ಇರಲ್ಲ. ಆ ಸಾಲಕ್ಕೆ ಸೇರಿದವಳು ನಿಮ್ಮಮ್ಮ. ಅವಳಿಂದ ಒಳ್ಳೇದನ್ನ ಏನು ನಿರೀಕ್ಷೆ ಮಾಡಬಾರ್ದು. ಸುಮ್ಮನೆ ಇದ್ಬಿಡು. ನಡಿ, ನೀನು ರಾತ್ರಿ ಎಲ್ಲ ಸ್ಟ್ರೈನ್ ಆಗಿದ್ಯಾ? ಸ್ವಲ್ಪ ಹೊತ್ತು ಮಲ್ಕೊಳ್ಳುವಂತಿದ್ದೆ, ಬಾ. ಚಂದನ್ ಸರ್, ನೀವಿಲ್ಲಿ? ಪೇಷಂಟ್ ನಿಮ್ಗೇನಾಗಬೇಕು? ನಮ್ಮ ತಾಯಿಯವರು ಯಾಕೆ? ನಿಮಗೆ ಪಾಪ ಪುಣ್ಯ, ಧರ್ಮ ಕರ್ಮ ಇದರಲ್ಲೆಲ್ಲ ನಂಬಿಕೆ ಇದೆಯಾ? ಸಿಸ್ಟರ್, ನೀವೇನು ಹೇಳ್ತೀರಾ ಅಂತ ನಂಗೆ ತಲೆಗೆ ಹೋಗ್ತಿಲ್ಲ. ಯಾರೋ ಒಂದು ಹುಡುಗಿ ಸಮಯಕ್ಕೆ ಸರಿಯಾಗಿ ನಿಮ್ಮ ತಾಯಿನ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರ ಜೀವ ಉಳಿಸಿದ್ಲು. ಆ ಹುಡುಗಿ ಯಾರು ಅಂತ ನಿಮಗೆ ಗೊತ್ತಾ? ಹಾ, ರಾಮು ಹೇಳ್ದ. ಚಂದನ್ ಅವರೇ, ಒಂದಿನ ನೀವು ತುಂಬಾ ಬ್ಯುಸಿ ಇದ್ರು, ಬಿಡುವು ಮಾಡ್ಕೊಂಡು ಬಂದು ಇದೇ ಹಾಸ್ಪಿಟ್ಲಲ್ಲಿ ಒಂದು ಹುಡುಗಿಗೆ ಬ್ಲಡ್ ಡೊನೇಟ್ ಮಾಡಿದ್ರಿ, ನೆನಪಿದ್ಯಾ? ನೀವು ಬ್ಲಡ್ ಡೊನೇಟ್ ಮಾಡಿ ಯಾವ ಹುಡುಗಿ ಜೀವ ಉಳಿಸಿದ್ರೋ ಅದೇ ಹುಡುಗಿ ಇವತ್ತು ನಿಮ್ಮ ತಾಯಿನ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರ ಜೀವ ಉಳಿಸಿದಾಳೆ. ಗಾಡ್. ಚಂದನ್, ನಿನಗೊಂದು ವಿಷಯ ಗೊತ್ತಾ? ಅವತ್ತು ದೇವಸ್ಥಾನದಲ್ಲಿ ಅಮ್ಮನಿಗೆ ಅಸ್ತಮಾಟಕ್ ಆಗಿತ್ತಲ್ಲ, ಇದೇ ಹುಡುಗಿ ಕಣ ಅವತ್ತು ಅಮ್ಮನ್ನ ಕಾಪಾಡಿದ್ದು. ಇದಕ್ಕೇನು ಹೇಳ್ತೀಯ ಚಂದನ್? ಇದನ್ನೇ ದೈವ ನಿರ್ಣಯ, ಕಾಲ ನಿರ್ಣಯ ಅಂತ ಕರೆಯೋದು. ಸಿಸ್ಟರ್ ವಾರ್ಡ್ ನಂಬರ್ 7ಗೆ ಅರ್ಜೆಂಟಾಗಿ ಹೋಗ್ಬೇಕಂತೆ. ಎಕ್ಸ್ಕ್ಯೂಸ್ ಮೀ. ರಾಮ್, ಆ ಹುಡುಗಿ ಯಾರು ಅಂತ ಗೊತ್ತಾ ನಿಂಗೆ? ಇಲ್ಲ ಚಂದನ್, ಗಾಬ್ರಿಲಿ ಆ ಹುಡುಗಿ ಹೆಸರು ಕೇಳೋದು ಮರೆತೋಯ್ತು. ನೋಡು, ನನ್ನ ಜೀವನದಲ್ಲಿ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದಾಳೆ. ಅವಳಿಗೂ ನನಗೆ ಯಾವ್ದಾದ್ರು ಸಹಾಯ ಮಾಡಬೇಕು ಅಂತ ಅನಿಸ್ತಿದೆ ಕಣ. ಆದರೆ ಒಂದೇ ಒಂದು ಅವಕಾಶ ಬೇಕಷ್ಟೆ. ಹೇಗಿದ್ಯಮ್ಮ? ಏನಾಯ್ತು? ಇದ್ದಕ್ಕಿದ್ದಂಗೆ ನೀನು ಏನಾಯ್ತಮ್ಮ? ನಿನ್ನ ವಿಷಯ ಕೇಳಿ ನನಗೆ ಎಷ್ಟು ಭಯ ಆಯ್ತು ಗೊತ್ತಾ? ನನಗೇನಾಗಿದೆ ಕಂದ? ನಾನು ಚೆನ್ನಾಗೇ ಇದ್ದೀನಿ. ಚೆನ್ನಾಗಿದ್ಯಾ?
ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಮಲ್ಕೊಂಡು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದೆಯಾ? ಏನಾಯ್ತಮ್ಮ? ಫಂಕ್ಷನ್ ಹಾಲ್ ಬಿಟ್ಟು ಅರ್ಧ ರಾತ್ರಿಲಿ ಎಲ್ಲಿಗೆ ಹೋದೆ? ಅದು ಅಷ್ಟು ಹೊತ್ತಲ್ಲಿ ಆ ಚಳಿಲಿ. ಡಾಕ್ಟರ್ ನನಗೆ ಎಷ್ಟು ಬೈದ್ರು ಗೊತ್ತಾ? ಒಬ್ಬ ಮಗನಾಗಿ ತಾಯಿನ ಸರಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಬೇಡವಾ ಅಂತೆಲ್ಲ. ಎಲ್ಲ ನಿನ್ನಿಂದಾನೆ. ಸಾರಿ ಮಗನೇ. ಸಾರಿ? ಏನ್ ಸಾರಿ? ಯಾರಿಗೂ ಹೇಳ್ದೆ, ನನಗೂ ಹೇಳ್ದೆ, ಮಧ್ಯರಾತ್ರಿಲಿ ಎಲ್ಲಿ ಹೋದಮ್ಮ? ಫಂಕ್ಷನ್ನಲ್ಲಿ ಯಾರಾದ್ರೂ ನಿನಗೆ ಬೇಜಾರಾಗುವಾಗ ಮಾತಾಡಿದ್ರ? ಯಾರಾದ್ರೂ ಕೆಟ್ಟದಾಗ ಏನಾದ್ರು ಅಂದ್ರ? ಹಲೋ, ಹಾಂ, ಪ್ರಜ್ಞೆ ಬಂತಾ? ನಿನ್ನ ಹತ್ರ ಮಾತಾಡಿದ್ರಾ? ಓ, ಗ್ರೇಟ್ ನ್ಯೂಸ್. ಸರಿ, ಓಕೆಪ್ಪ, ನಾವು ಆದಷ್ಟು ಬೇಗ ಹೊರಡ್ತೀವಿ. ಓಕೆ, ಟೇಕ್ ಕೇರ್. ಅಪ್ಪಾಜಿ ಗೊಂಬೆ ಎದ್ಲಾ? ಇನ್ನೂ ಇಲ್ಲ ಅಪ್ಪಾಜಿ, ಮನ್ಕೊಂಡಿದ್ದಾಳೆ. ಅವಳಿಗೆ ಹೋಗಿ ನಿಮ್ಮ ಅತ್ತೆಗೆ ಪ್ರಜ್ಞೆ ಬಂದಿದಂತೆ, ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀಯಾ? ಸರಿ ಅಪ್ಪಾಜಿ. ಕಲ್ಪನಾ, ಪಾರ್ವತಿ ಅವ್ರಿಗೆ ಪ್ರಜ್ಞೆ ಬಂದಿದ್ದಂತೆ, ಈಗ ತಾನೇ ಹಾಸ್ಪಿಟಲಿಂದ ಫೋನ್ ಬಂತು. ನೀನು ಆದಷ್ಟು ಬೇಗ ರೆಡಿ ಆದ್ರೆ ಹೋಗಿ ಬರ್ಬೋದು. ರೆಡಿ ಆಗ್ಬೇಕಾ? ಯಾಕೆ ಅಂತ ಅರ್ಜೆಂಟ್ ಏನು? ಇದೇನು ಕಲ್ಪನಾ ಹೀಗೆ ಕೇಳ್ತಾ ಇದ್ಯಾ? ಚಂದನ್ ತಾಯಿನ ನಾವು ಹೋಗಿ ನೋಡ್ಕೊಂಡು ಬರೋದು ಬೇಡವಾ? ನೋಡು, ಪಾರ್ವತಿ ಅವರು ಈಗ ನಿನ್ನ ಅಣ್ಣನ ಹೆಂಡತಿ ಮಾತ್ರ ಅಲ್ಲ, ನಮ್ಮ ಮನೆ ಬೀಗರು ಕೂಡ. ಅವರು ನಮ್ಮ ಕಷ್ಟಕ್ಕೆ, ನಾವು ಅವ್ರ ಕಷ್ಟಕ್ಕೆ ಆಗಬೇಕು. ಅದೇ ಸಂಬಂಧ, ಅದೇ ಧರ್ಮ. ಧರ್ಮ ಕರ್ಮ ಕಟ್ಕೊಂಡು ನನಗೇನಾಗಬೇಕಾಗಿದೆ? ರಾತ್ರಿ ಎಲ್ಲ ನಿದ್ದೆಗೆಟ್ಟು ತಲೆ ಕೆಟ್ಟ ಹಾಗಾಗಿದೆ. ಅದು ಅಲ್ಲದೆ ಈಗ ತಾನೇ ನೀನೇ ಹೇಳ್ದೆ ಅವ್ರು ಹುಷಾರಾಗಿದ್ದಾರೆ ಅಂತ. ನಾವು ಹೋಗಿ ಏನ್ ಮಾಡ್ಬೇಕಾಗಿದೆ? ಡಾಕ್ಟ್ರು ಬೇರೆ ಹೇಳಿದ್ದಾರೆ ಅವ್ರಿಗೆ ತೊಂದರೆ ಕೊಡಬೇಡಿ, ಮಾತಾಡಿಸಿ ಡಿಸ್ಟರ್ಬ್ ಮಾಡಬೇಡಿ ಅಂತ. ನಾವು ಹೋಗೋದು ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಇದೇನು ಕಲ್ಪನಾ ಹೀಗೆ ಮಾತಾಡ್ತಾ ಇದೆಯಾ? ನಾವು ಹಾಸ್ಪಿಟ್ಲಿಗೆ ಹೋಗಿ ಅವ್ರನ್ನ ನೋಡ್ಕೊಂಡ್ ಬರೋದು ತಪ್ಪು ಅನ್ನೋ ಥರ ಹೇಳ್ತಾ ಇದೆಯಲ್ಲ. ನಿನಗಿಷ್ಟ ಇದ್ರೆ ನೀನು ಹೋಗ್ಬಾ, ಬೇಡ ಅಂತವ್ರು ಯಾರು? ಆದ್ರೆ ನಾನ್ ಬರಲ್ಲ. ಕಲ್ಪನಾ, ನೀನ್ ಬರದೆ ಹೋದ್ರೆ ಚಂದನ್ ಬೇಜಾರು ಮಾಡ್ಕೊಳಲ್ವಾ? ಅತ್ತು ಕರೆದು ಔತಣ ಮಾಡಿಸ್ಕೊಂಡ್ರಂತೆ, ಹಾಗಾಯ್ತು. ನಾನ್ ಬರಲ್ಲ ಅಂದ್ರು ಯಾಕೆ ನನ್ನ ಬಲವಂತ ಮಾಡ್ತಿದ್ಯಾ? ಪಾರ್ವತಿಯವರು ಎಂಗೇಜ್ಮೆಂಟ್ ಹಾಲ್ನ ರಾತ್ರಿ ಬಿಟ್ಟು ಹೋಗೋದಕ್ಕೂ ನಿನಗೂ ಏನು ಸಂಬಂಧ ಇಲ್ಲ ತಾನೆ? ನೀನು ಆಡಬಾರ್ದು ಮಾತಾಡಿ ಅವ್ರ ಮನಸ್ಸಿಗೆ ಬೇಜಾರು ಮಾಡಿಲ್ಲ ತಾನೆ? ಕೈಲಾಶ್, ಏಕಾದಶಿಗೂ ಇಮಾಮ್ ಸಾಬಿಗೂ ಏನ್ ಸಂಬಂಧ? ಪಾರ್ವತಿಗೆ ಆಸ್ತಮಾ ಅಟ್ಯಾಕ್ ಆದ್ರೆ ಅದಕ್ಕೂ ನನಗೂ ಏನ್ ಸಂಬಂಧ? ಈಗೇನು, ನಾನು ನಿನ್ ಜೊತೆ ಆಸ್ಪತ್ರೆಗೆ ಬರ್ಬೇಕು ಅಷ್ಟೇ ತಾನೆ? ಬರ್ತೀನಿ.